ಇತ್ತೀಚೆಗೆ ಮಕ್ಕಳಲ್ಲಿ ಪ್ಯುಬರ್ಟಿ ಲಕ್ಷಣಗಳು ಬೇಗ ಕಾಣಿಸ್ತಿವೆ. ಇದನ್ನ ನಾರ್ಮಲ್ ಅಂತ ಅನ್ಕೊಂಡ್ರೆ ತಪ್ಪಾಗ್ಬೋದು. ಬಹಳಷ್ಟು ಪೋಷಕರ ಕನ್ಫ್ಯೂಷನ್ ಏನಂದ್ರೆ, ಇಷ್ಟು ಬೇಗ ಯಾಕೆ ಮಕ್ಕಳ ದೇಹದಲ್ಲಿ ಈ ಬದಲಾವಣೆಗಳಾಗ್ತಿವೆ? ಕೆಲವೊಮ್ಮೆ ಇದು ಜೆನೆಟಿಕ್ಸ್ನಿಂದ ಅಥವಾ ಅಂಡರ್ಲೈನ್ ಮೆಡಿಕಲ್ ಕಂಡೀಷನ್ ಇಂದ ಆಗಿರ್ಬೋದು. ಬಟ್ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಇದೆ, ಎಂಡೋಕ್ರೈನ್ ಡಿಸ್ಟ್ರಪ್ಟರ್ಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಹಾರ್ಮೋನ್ ಸಿಸ್ಟಮ್ಗೆ ತೊಂದರೆ ಕೊಡುವ ಹೊರಗಿನ ಕೆಮಿಕಲ್ಸ್. ಇವು ಸಾಮಾನ್ಯವಾಗಿ ಪ್ಲಾಸ್ಟಿಕ್ಸ್, ಫುಡ್ ಪ್ಯಾಕೇಜಿಂಗ್, ವೆಜಿಟೇಬಲ್ಸ್ ಮೇಲಿನ ಪೆಸ್ಟಿಸೈಡ್ಸ್, ಕೀಟನಾಶಕ, ಕಾಸ್ಮೆಟಿಕ್ಸ್, ಪರಿಮಳ ಬರುವ ಸುಗಂಧ ದ್ರವ್ಯ, ನಾನ್ ಸ್ಟಿಕ್ ಪಾತ್ರೆ ಹಾಗೂ ಕೆಲವು ಎಸೆನ್ಷಿಯಲ್ ಆಯಿಲ್ಸ್ ನಲ್ಲಿ ಕಂಡುಬರುತ್ತೆ. ಇವುಗಳ ಎಕ್ಸ್ಪೋಜರ್ ಜಾಸ್ತಿ ಆದ್ರೆ ಕೆಲವು ಮಕ್ಕಳಲ್ಲಿ ಪ್ಯುಬರ್ಟಿ ಬೇಗ ಸ್ಟಾರ್ಟ್. ಸೊ ಜವಾಬ್ದಾರಿಯುತ ಪೋಷಕರಾಗಿ ನಮ್ಮ ಮಕ್ಕಳು ದಿನನಿತ್ಯ ಯೂಸ್ ಮಾಡುವಂತ ಅಥವಾ ಎಕ್ಸ್ಪೋಸ್ ಆಗುವಂತ ಪ್ರಾಡಕ್ಟ್ಸ್ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಮತ್ತು ಸಾಧ್ಯವಾದಷ್ಟು ಸೇಫ್ ಆಲ್ಟರ್ನೇಟಿವ್ಸ್ ನ ಆಯ್ಕೆ ಮಾಡಬೇಕು. ಈ ರೀಲ್ ಸೇವ್ ಮಾಡಿ, ಶೇರ್ ಮಾಡಿ. ಚೈಲ್ಡ್ ಹಾರ್ಮೋನ್ ಹೆಲ್ತ್ ಬಗ್ಗೆ ಇನ್ನಷ್ಟು ತಿಳಿಯಲು ಫಾಲೋ ಮಾಡಿ.